ಅಧ್ಯಾಯ 19 ಉಸಿರಾಟದ ಕಾಲ ಲಯ. ಪಶ್ಚಿಮದ ಹಾದಿ. ನಮ್ಮೊಳಗೆ ಮತ್ತು ಹೊರಗೆ ಹಾದು ಹೋಗುವ ಸಮಯವು ಸ್ವಾಭಾವಿಕವಾಗಿ ಒಂದು ಲಯವನ್ನು ಸೃಷ್ಟಿಸುತ್ತದೆ. ನಮ್ಮ ಹಿರಿಯರು ಆ ಲಯದ ಪದವನ್ನು ಕಂಡುಕೊಂಡಿದ್ದಾರೆ ಮತ್ತು ಅದು ಉಸಿರಾಟದ ಮೂಲಕ ಸ್ವಯಂಚಾಲಿತವಾಗಿ ಉಚ್ಚಾರಣೆಯಿಲ್ಲದೆ ಜಪಿಸುವ ಮಂತ್ರವಾಗುವುದರಿಂದ ಅವರು ಅದನ್ನು ಅಜಪ ಅಂದರೆ ಪಠಿಸದ ಮಂತ್ರ ಎಂದು ಕರೆದಿದ್ದಾರೆ. ನಾವು ಅದನ್ನು ಬೌದ್ಧಿಕವಾಗಿ ಜಪಿಸುವುದಿಲ್ಲ. ಈ ಅಜಪ ಮಂತ್ರ ಹಂಸಃ ಸೋಹಂ ಸೋಹಂ ಹಂಸಃ. ನಾವು ಸ್ವಲ್ಪ ಅಭ್ಯಾಸ ಮಾಡಿದರೆ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಉಸಿರಿನಲ್ಲಿ ಈ ಮಂತ್ರದ ಸತ್ಯವನ್ನು ಅರ್ಥಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅನುಷ್ಠಾನವನ್ನು ಬಹಳ ಹಿಂದಿನಿಂದಲೂ ನೀಡಲಾಗಿದೆ. ಈ ಕೆಳಗಿನಂತೆ. 2. ಶ್ರೀ ಗುರುಪ್ಯೋ ನಮಃ. ಮೂಲಾಧಾರ ಚಕ್ರಪಾಯು ಸ್ಥಾನದಲ್ಲಿ 4 ದಳಗಳಿವೆ. ಅದರಲ್ಲಿ ಶ್ರೀ ಗಣೇಶ ಮತ್ತು ವಲ್ಲಭರು ಕಾಣಿಸಿಕೊಳ್ಳುತ್ತಾರೆ. ನಾನು ಅವುಗಳನ್ನು ಪೂಜಿಸುತ್ತೇನೆ ಮತ್ತು ದಿನದ ಮೊದಲ 600 ಉಸಿರನ್ನು 600 ಹೂವುಗಳಾಗಿ ಪರಿವರ್ತಿಸುತ್ತೇನೆ ಮತ್ತು ಮೊದಲ 6 ಗಂಟೆಗಳಲ್ಲಿ ನಾನು ಮಾಡಿದ ಪುಣ್ಯ ಮತ್ತು ಪಾಪಗಳನ್ನು ಅರ್ಪಿಸುತ್ತೇನೆ. ಹಂಸಃ ಸೋಹಂ ಸೋಹಂ ಹಂಸಃ. ಉಪಸ್ಥದ ಕೆಳಗೆ 6 ದಳಗಳ ಸ್ವಾದಿಷ್ಠಾನ ಚಕ್ರದಲ್ಲಿ ಶ್ರೀ ಬ್ರಹ್ಮ ಮತ್ತು ಸರಸ್ವತಿಯನ್ನು ಪೂಜಿಸುತ್ತೇನೆ ಮತ್ತು ಮುಂದಿನ 6000 ಉಸಿರನ್ನು 6000 ಹೂವುಗಳಾಗಿ ಪರಿವರ್ತಿಸುತ್ತೇನೆ ಮತ್ತು ಮುಂದಿನ 12 ಗಂಟೆಗಳಲ್ಲಿ ನಾನು ಮಾಡಿದ ಪುಣ್ಯ ಮತ್ತು ಅಶುಭಗಳನ್ನು ಅರ್ಪಿಸುತ್ತೇನೆ. ಹಂಸಃ ಸೋಹಂ ಸೋಹಂ ಹಂಸಃ. ಮೇಲಿನ ಪ್ರದೇಶದಲ್ಲಿ 10 ಅಂತಸ್ತಿನ ಮಣಿಪುರಾಚಲನಾಗಿ ಹೃದಯದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯನ್ನು ನಾನು ಪೂಜಿಸುತ್ತೇನೆ ಮತ್ತು ಮುಂದಿನ 6000 ಉಸಿರನ್ನು 6000 ಹೂವುಗಳಾಗಿ ಪರಿವರ್ತಿಸುತ್ತೇನೆ ಮತ್ತು ಮುಂದಿನ 12 ಗಂಟೆಗಳಲ್ಲಿ ನಾನು ಮಾಡಿದ ಪುಣ್ಯ ಮತ್ತು ಅಶುಭಗಳನ್ನು ಅರ್ಪಿಸುತ್ತೇನೆ. ಹೇ ಸೋಹಂ ಸೋಹಂ ಹಂಸ. ಹೃದಯ ಸ್ಥಾನದಲ್ಲಿ 12 ಇಂಚಿನ ಅನಗತ ಚಕ್ರದ ಮೇಲೆ ಕುಳಿತಿರುವ ಶ್ರೀ ಭದ್ರದೇವರ್ ಪಾರ್ವತಿಯನ್ನು ನಾನು ಪೂಜಿಸುತ್ತೇನೆ ಮತ್ತು ಮುಂದಿನ 6000 ಉಸಿರುಗಳಿಗೆ ಅದನ್ನು 6000 ಹೂವುಗಳಾಗಿ ಪರಿವರ್ತಿಸುತ್ತೇನೆ ಮತ್ತು ಮುಂದಿನ 12 ಗಂಟೆಗಳಲ್ಲಿ ನಾನು ಮಾಡುವ ಪುಣ್ಯ ಕಾರ್ಯಗಳನ್ನು ಅರ್ಪಿಸುತ್ತೇನೆ. ಹಂಸ ಸೋಹಂ ಸೋಹಂ ಹಂಸ. ಹಂಸ. ಮೇಲೆ ನೋಡಿದ ಸ್ಥಳದಲ್ಲಿ 16 ಅಂತಸ್ತಿನ ವಿಶುದ್ಧಿ ಚಕ್ರದ ಮೇಲೆ ಕುಳಿತಿರುವ ಶ್ರೀ ಜೀವದಮ ಲೋಕಮಯಾಂಬಿಕೆಯನ್ನು ನಾನು ಪೂಜಿಸುತ್ತೇನೆ ಮತ್ತು ಮುಂದಿನ 1000 ಉಸಿರುಗಳಲ್ಲಿ ನಾನು ಮಾಡಿದ ಪಾಪ ಮತ್ತು ಪುಣ್ಯಗಳನ್ನು 1000 ಹೂವುಗಳಿಗೆ ಅರ್ಪಿಸುತ್ತೇನೆ ಮತ್ತು ಮುಂದಿನ 6 ಗಂಟೆಗಳಲ್ಲಿ ನಾನು ಮಾಡಿದ ಪಾಪ ಮತ್ತು ಪುಣ್ಯಗಳನ್ನು ಅರ್ಪಿಸುತ್ತೇನೆ. ಹಂಸ ಸೋಹಂ ಸೋಹಂ ಹಂಸ. ಹಂಸ. ಆಕಾಶದ ಮಧ್ಯದಲ್ಲಿರುವ 2 ಅಂತಸ್ತಿನ ಅಗ್ನ್ಯಚಕ್ರದ ಮೇಲೆ ಕುಳಿತಿರುವ ಜ್ಞಾನಶಕ್ತಿಯಾದ ಶ್ರೀ ಗುರುದೇವರನ್ನು ನಾನು ಪೂಜಿಸುತ್ತೇನೆ ಮತ್ತು ಮುಂದಿನ 1000 ಉಸಿರುಗಳಲ್ಲಿ ನಾನು ಮಾಡಿದ ಪಾಪ ಮತ್ತು ಪುಣ್ಯಗಳನ್ನು 1000 ಹೂವುಗಳಿಗೆ ಅರ್ಪಿಸುತ್ತೇನೆ ಮತ್ತು ಮುಂದಿನ 6 ಗಂಟೆಗಳಲ್ಲಿ ನಾನು ಮಾಡಿದ ಪಾಪ ಮತ್ತು ಪುಣ್ಯಗಳನ್ನು ಅರ್ಪಿಸುತ್ತೇನೆ. ಹಂಸ ಸೋಹಂ 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 ಹಂಸ. ನಂತರ ನಾನು ಬ್ರಹ್ಮರಂಧ್ರ ಸ್ಥಾನದಲ್ಲಿ ಸಹಸ್ರಾರ ಚಕ್ರದ ಮೇಲೆ ಕುಳಿತಿರುವ ಬ್ರಹ್ಮ ಪರಾಸಕ್ತಿಗೆ ನಮಸ್ಕರಿಸುತ್ತೇನೆ ಮತ್ತು ಮುಂದಿನ 1000 ಸುವರಗಳನ್ನು 1000 ಹೂವುಗಳಾಗಿ ಪರಿವರ್ತಿಸುತ್ತೇನೆ ಮತ್ತು ಮುಂದಿನ 6 ಗಂಟೆಗಳಲ್ಲಿ ಮಾಡಿದ ಪಾಪಗಳನ್ನು ತಕ್ಷಣವೇ ಅರ್ಪಿಸುತ್ತೇನೆ. ಹಂಸ ಸೋಹಂ ಸೇಯುಂಗ್ ಹಂಸ. ಹಂಸೋಪನಿಷತ್ 3. ಈ ರೀತಿಯ ಧ್ಯಾನವನ್ನು ಯಾರು ಮುಂದುವರಿಸುತ್ತಾರೋ ಅವರ ದೇಹದಲ್ಲಿ ಉದ್ಭವಿಸುವ ಶಬ್ದಗಳು ತಾವನಿಗಳು ಕೇಳುತ್ತವೆ. ಇವುಗಳು 1. ಸಿನೀನಾಥಂ 3. ಸಿಂಚೀನಿ 3. ಮಣಿ 4. ಸಂಗಮ 5. ವೀಣಾ 6. ತಾಳಂ 7. ವೇಣು 8. ಮೃದಂಗಂ 9. ಪೆರಿಯ 10. ಮೇಘನಾಥಂ. ನೀವು ಈ ರೀತಿ ಮೇಲೆ ತಿಳಿಸಿದ ರಾಗಗಳನ್ನು ಪಠಿಸಿದರೆ ನೀವು ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಪಡೆಯುತ್ತೀರಿ. ಈ ಸಂದರ್ಭದಲ್ಲಿ 16ನೇ ಅಧ್ಯಾಯದಲ್ಲಿ ಕಾಶ್ಮೀರ ಲಯ ಯೋಗಕ್ಕೆ ತಿಳಿದಿರುವ ಮಧುರಗಳಿಗೆ ಹೋಲುವ ತುಕ್ತುಕ್ತು ಮುಂತಾದ ರಹಸ್ಯ ಯೋಗ ಪದಗಳನ್ನು ಸಹ ಗಮನಿಸಿ. ಕಣ್ಣು. 4. ಹಂಸೋಪನಿಷತ್ ಮುಂದುವರಿಕೆ. ಹಂಸ ಹಂಸ ಎಂಬ ಉಚ್ಚಾರಣೆಯೊಂದಿಗೆ ಪರಮ ಪರಮ ಅರ್ಥವು ಎಲ್ಲಾ ಜೀವಿಗಳಲ್ಲಿ ವ್ಯಾಪಿಸುತ್ತದೆ. ಬೆಂಕಿಯಲ್ಲಿ ಬೆಂಕಿಯಂತೆ ಮತ್ತು ಎಳ್ಳಿನಲ್ಲಿ ಎಣ್ಣೆಯಂತೆ ಅದನ್ನು ಅರಿತುಕೊಳ್ಳುವುದರ ಮೂಲಕ ನೀವು ಯಮನನ್ನು ವಶಪಡಿಸಿಕೊಳ್ಳಬಹುದು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೂಲದಿಂದ ಗಾಳಿಯನ್ನು ಮೇಲೆತ್ತಿಯಿ. ಸ್ವಾದಿಷ್ಟವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತು ಉಸಿರನ್ನು ನಿಗ್ರಹಿಸಿದ ನಂತರ ಮಣಿಪುರಂ, ಅನಾಹತ, ವಿಶುದ್ಧ ಮತ್ತು ಅಗ್ನಿಚಕ್ರಗಳ ಮೂಲಕ ಹಾದುಹೋಗಿ ಮತ್ತು ಓಂ ಧ್ಯಾನದೊಂದಿಗೆ ಬ್ರಹ್ಮರಾಂಡದಲ್ಲಿ ಕುಳಿತು ಸಹಸ್ರ ಕಮಲವನ್ನು ವ್ಯಾಪಿಸಿರುವ ಪ್ರಕಾಶಮಾನವಾದ
ಧ್ವನಿಯನ್ನು ಜಪಿಸಿ. ಆ ಧ್ವನಿಯನ್ನು ಪ್ರತಿದಿನ 21,600 ಬಾರಿ ಜಪಿಸಲಾಗುತ್ತದೆ. ಸಮಯ ಅನುಮತಿಸಿದರೆ ಮೇಲೆ ತಿಳಿಸಲಾದ 10 ರೀತಿಯ ಶಬ್ದಗಳು ಕೇಳಿಬರುತ್ತವೆ. ಅದರಲ್ಲಿ 9ನೇ ಶಬ್ದದಿಂದ ಚುಚ್ಚಬೇಕಾದ ಮೊದಲ ಶಬ್ದವು ಮೊದಲ ಶಬ್ದವಾಗಿದೆ. ಅದು 10ನೇ ಶಬ್ದದಲ್ಲಿ ಮೂಲದಿಂದ ಇರಬೇಕು. ಅದು ಮೊದಲ ಶಬ್ದವಾಗಿದೆ. 4ನೇ ಶಬ್ದದಲ್ಲಿ ಅದು ನಮನವಾಗುತ್ತದೆ. 5ನೇ ಶಬ್ದದಲ್ಲಿ ಅದು ಅಮೃತದ ಧಾರೆಯಾಗುತ್ತದೆ. 7ನೇ ಶಬ್ದದಲ್ಲಿ ಅದು ಸೂಕ್ಷ್ಮದ ದರ್ಶನವಾಗುತ್ತದೆ. 8ನೇ ಶಬ್ದದಲ್ಲಿ ಅದು ಪ್ರಾಕೃತ ಆದಿರೂಪ ಶಬ್ದದ ಶಬ್ದವಾಗಿದೆ. 9ನೇ ಶಬ್ದದಲ್ಲಿ ಭೌತಿಕ ದೇಹವು ಕಣ್ಣಿಗೆ ಅಗೋಚರವಾಗಿರುತ್ತದೆ. 10ನೇ ಶಬ್ದದಲ್ಲಿ ಪರಮಾತ್ಮನ ದೈವೀಕ ದರ್ಶನ ಸಂಭವಿಸುತ್ತದೆ. 5. ಯೋಗಸೂತಮಣಿ ಉಪನಿಷತ್. ಉಸಿರು ಹ ಎಂದು ಹೊರಬಂದು ಸಹ ಎಂದು ಬರುತ್ತದೆ. ಎಲ್ಲಾ ಜೀವಿಗಳು ತಿಳಿಯದೆ ಈ ಹಂಸ ಮಂತ್ರವನ್ನು ಉಚ್ಚರಿಸುತ್ತಾರೆ. ಗುರುವಿನ ಬೋಧನೆಗಳಿಂದ ಅದು ಸೋಹಂ ಆಗಿ ಬದಲಾಗುತ್ತದೆ ಮತ್ತು ಸುಷುಮ್ನಾ ನಾಡಿನಲ್ಲಿ ಪ್ರಯಾಣಿಸುತ್ತದೆ. ಆದ್ದರಿಂದ ಪಶ್ಚಿಮ ಮಾರ್ಗದಲ್ಲಿಯೇ ಮಂತ್ರಯೋಗದ ಸ್ಥಿತಿ ಹೆಚ್ಚಾಗುತ್ತದೆ. ಒಂದು ಜನ್ಮದಲ್ಲಿ ಸಿದ್ಧಿ ಸಿಗದಿದ್ದರೆ ಮುಂದಿನ ಜನ್ಮದಲ್ಲಿ ಅವರು ನಿಲ್ಲಿಸಿದ ಸ್ಥಳದಿಂದಲೇ ಅಭ್ಯಾಸವನ್ನು ಪ್ರಾರಂಭಿಸುತ್ತಾರೆ ಮತ್ತು ಪಶ್ಚಿಮ ಮಾರ್ಗದ ಪ್ರಭಾವದಿಂದಾಗಿ ವೇಗವಾಗಿ ಹೆಚ್ಚಾಗುತ್ತಾರೆ. ಭಗವದ್ಗೀತೆಯಲ್ಲಿ ಯೋಗ ಪ್ರಸ್ಥಾನಗಳನ್ನು ಉಲ್ಲೇಖಿಸಲಾಗಿದೆ ಎಂದು ನಾವು ನೋಡಬಹುದು. ಘನ ಗಾಳಿಯು ಹಂಸವನ್ನು ಉಚ್ಚರಿಸುತ್ತದೆ. ಗುರುವಿನ ಅನುಗ್ರಹದಿಂದ ಸೂಕ್ಷ್ಮನಾಡಿ ಸೋಹಂ ಆಗಿ ಬದಲಾಗುತ್ತದೆ. ಇತರ ಶ್ರುತಿಗಳಲ್ಲಿ ಹೇಳಿದಂತೆ ಆಂತರಿಕ ಯೋಗದ ಸ್ಥಿತಿಯಲ್ಲಿ ಸ ಹ ವ್ಯಂಜನಗಳು ಕಣ್ಮರೆಯಾಗಿ ಕೇವಲ ಓಂಕಾರವಾಗಿ ನಿಲ್ಲುತ್ತವೆ. ಇದು ಪಶ್ಚಿಮ ಮಾರ್ಗವಾಗಿರುವುದರಿಂದ 8ನೇ ಚಿತ್ರದಲ್ಲಿ ತೋರಿಸಿರುವ 5ನೇ ನಾಡಿಯನ್ನು ತೆಗೆದುಕೊಳ್ಳಿ. 6. ಪಶ್ಚಿಮ ಮಾರ್ಗದ ವಿಷಯದಲ್ಲಿ ಶ್ರೀ ಜ್ಞಾನೇಶ್ವರ ಯೋಗ ಪುಸ್ತಕ. ಪ್ರಣವದ ಪಶ್ಚಿಮ ಮಾರ್ಗದಲ್ಲಿ ಒಂದು ಉಜ್ವಲ ಮಹಾಲಿಂಗವಿದೆ. ಅವನು ನಾದ ಬಿಂದುವಿನ ಅಲೆಗಳಿಂದ ಶುದ್ಧ ಚಂದ್ರ ಮತ್ತು ನೀರನ್ನು ಮಳೆಮಾಡುತ್ತಾನೆ. ಮಾನವ ದೇಹವನ್ನು ಪಡೆಯಲಾಗಿದೆ. ಈ ಲಘುವನ ಉಪಾಸನೆಯನ್ನು ಈಗಲೇ ಮುಗಿಸಿ. ಪಶ್ಚಿಮ ಮಾರ್ಗವು ಎತ್ತರಕ್ಕೆ ಹೋಗುತ್ತಿದೆ. ಒಬ್ಬ ಸುಂದರ ಮಹಿಳೆ ಇದ್ದಾಳೆ. ನಾನು ಅವಳನ್ನು ಹೇಗೆ ತಲುಪಿಸುವೆನೆಂದು ನನಗೆ ತಿಳಿದಿಲ್ಲ. ನೀವು ಸುಷುಮ್ನವನ್ನು ಎಚ್ಚರಿಕೆಯಿಂದ ಹತ್ತಿದರೆ ನೀವು ಕಣ್ಣಿನಂತಹ ತೆರೆಯುವಿಕೆಯನ್ನು ನೋಡುತ್ತೀರಿ. ಅದನ್ನು ಪ್ರವೇಶಿಸಲು ನಿಮಗೆ ಉತ್ತಮ ಕೌಶಲ ಬೇಕು. ಒಳಗೆ ಹೋಗಿ ನಿನ್ನ ಉನ್ನತ ಪ್ರಿಯತಮೆಯನ್ನು ಅಪ್ಪಿಕೊಳ್ಳಿ. ಅದು ಹೆಣ್ಣಾಗಿರಲಿ, ಪುರುಷನಾಗಿರಲಿ ಅಥವಾ ಅಪರಿಚಿತನಾಗಿರಲಿ ನನಗೆ ಗೊತ್ತಿಲ್ಲ. ನೀನು ಪರಮಾತ್ಮನ ಕೈಯಲ್ಲಿ ವಿಲೀನಗೊಂಡಿದ್ದೀಯಾ. ಈ ಅಜಪ ಅಭ್ಯಾಸದ ಗುಣಗಳ ಸಂಗ್ರಹವನ್ನು ಈ ಕೆಳಗಿನಂತೆ ಹೇಳಬಹುದು. ಪೂರ್ಣ ಅಜಪೈ ಎಂದು ಹೇಳಿ. ಪೂರ್ವಮಂಗ 8, 1, 2, 3. ನೀನು ಸೋಹಂ ಎಂದು ಹೇಳಿ. ಪಶ್ಚಿಮ ಮಂಗ 4, 5, 6. ನೀನು ಜೋಡಿಸಲ್ಪಟ್ಟಿದೆ. ಕೇವಲ ಓಂಕಾರವನ್ನು ಜಪಿಸಿ. ಅತಿ ಸೂಕ್ಷ್ಮ ನಾದಿಯ ಸಾರದಲ್ಲಿ ಮಹಾಲಿಂಗವನ್ನು ಪೂಜಿಸಿ. ಅಂಬಲನ ಪಾದಗಳಿಗೆ ನಮಸ್ಕರಿಸಿ ರೂಪದಲ್ಲಿ ಬೆರೆಯಬೇಕು.